ಎಲ್ರಿಗೂ ನಮಸ್ಕಾರ. ನಾನಿವತ್ತು ಫ್ಲವರ್ ಶೋ ನೋಡಕ್ಕೆ ಅಂತ ಲಾಲ್ಬಾಗಲ್ಲಿ ಬಂದಿದ್ದೇನೆ. ಇವತ್ತು ಆಗಸ್ಟ್ 6ನೇ ತಾರೀಕಿಂದ 17ನೇ ತಾರೀಕುವರೆಗೂ ಫ್ಲವರ್ ಶೋ ನಡೀತಾ ಇರುತ್ತೆ. ಇವತ್ತು ಫಸ್ಟ್ ಡೇ ಓಪನಿಂಗ್ ಅಂತ ಬಂದಿದ್ದೇನೆ. ವಯಸ್ಸಾದವರಿಗೆ 80 ರುಪೀಸು, ಮಿಡಲ್ ಏಜ್ನವ್ರಿಗೆ 100 ರುಪೀಸು, ಮಕ್ಕಳನ್ನ ಕರ್ಕೊಂಬಂದ್ರೆ 30 ರುಪೀಸ್ ಇದೆ. ಹಾಗೆ ಇಲ್ಲಿ ಇವತ್ತು ಯಾವ ಥೀಮ್ನ ಮಾಡಿದ್ದಾರೆ ಅಂದರೆ, ಇಲ್ಲಿ ಹೋದ ತಕ್ಷಣನೇ ನಿಮಗೆ ರೈಟ್ ಸೈಡಲ್ಲಿ ಕಾಣಿಸುತ್ತೆ ಗಂಗ ಸಾಮ್ರಾಜ್ಯವ್ರದ್ದು ಥೀಮ್ನ ಮಾಡಿದ್ದಾರೆ. ಅಂದರೆ ಇಲ್ಲಿ ಬೆಂಗಳೂರಲ್ಲೇನೆ ಬೇಗೂರು ಅಂತ ಇದೆ. ಬೇಗೂರಲ್ಲಿ ನಾಗೇಶ್ವರ ಟೆಂಪಲ್ ಅಂತಿದೆ, ಅದನ್ನ ಈಗ ರೀಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅದು ಯಾವ ಥರ ಇದೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಹಾಗೆ ಇದು ಲಾಲ್ಬಾಗು ಎಷ್ಟು ಎಕರೆ ಇದೆ ಅಂತ ಬೆಂಗಳೂರಲ್ಲಿ ಇರೋರಿಗೆ ಮಾತ್ರ ಗೊತ್ತಿರತ್ತೆ, ಬೆಂಗಳೂರಿಂದ ಆಚೆ ಇರೋರಿಗೆ ಗೊತ್ತಿರಲ್ಲ. ಇದು ಮಿನಿಮಮ್ ಏನಿಲ್ಲ ಅಂದರೆ 200ರಿಂದ 240 ಎಕರೆ ಇದೆ. ಇದನ್ನ ಓಡಾಡಿ ನೋಡ್ಬೇಕಂದ್ರೆ ತುಂಬ ಟೈಮ್ ತಗೊಳತ್ತೆ. ನಾನು ಹಂಗೆ ಮುಂದೆ ಬಂದ್ಮೇಲೆ ಈ ಗ್ಲಾಸ್ ಹೌಸ್ ಹತ್ರ ಬಂದೆ. ಇನಾಗ್ರೇಷನ್ ಇವತ್ತೇ ಇದೆ ಅಂತ ಅಂದ ತಕ್ಷಣ ಇನಾಗ್ರೇಷನ್ಗೆ ಅಂತ ಬಂದೆ. ಇನಾಗ್ರೇಷನ್ ಇನ್ನೂ ಒಳಗಡೆ ನಡೀತಾ ಇತ್ತು, ಯಾರನ್ನೂ ಬಿಡ್ತಾ ಇಲ್ಲ ಅಂತ ಎಲ್ಲ ಆಚೆ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬಕೆಟಲ್ಲಿ ನೀರು ಯಾವ ಥರ ಬೀಳ್ತಾ ಇರತ್ತೆ ನೋಡಿ, ಅದೇ ಥರ ಈ ಫ್ಲವರ್ಸ್ ಬೀಳ್ತಾ ಇದೆ ಅನ್ನೋ ಥರ ಸೀನ್ನ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇನಾಗ್ರೇಷನ್ ಮುಗೀತು ಅಂತ ನಾನು ಸ್ವಲ್ಪ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಆ ಕಡೆಯಿಂದ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರು ಎದುರುಗಡೆನೆ ಬರ್ತಾ ಇದ್ರು. ಪ್ರತಿ ವರ್ಷ ಬೇರೆ ತರ ಥೀಮ್ ಮಾಡ್ತಾ ಇದ್ರು. ಅಂದ್ರೆ ಸ್ವಾಮಿ ವಿವೇಕಾನಂದ ಅಥವಾ ರಾಣಿ ಚೆನ್ನಮ್ಮ, ಅಂದ್ರೆ ಲೇಡಿ ಫ್ರೀಡಮ್ ಫೈಟರ್ ಲಾಸ್ಟ್ ಇಯರ್ ಮಾಡಿರೋದು. ರಾಣಿ ಕಿತ್ತೂರು ಚೆನ್ನಮ್ಮ ಅವ್ರದ್ದು ಮಾಡಿದ್ರು. ಅಂದ್ರೆ ಅದು ನನಗೆ ಹೆಮ್ಮೆ, ನಮ್ಮೂರಿನ ಮಹಿಳೆಯದ್ದು ಮಾಡಿದ್ರು ಅಂತ ತುಂಬಾ ಹೆಮ್ಮೆ ಇತ್ತು. ಅದೇ ತರ ಈ ವರ್ಷ ಬೆಂಗಳೂರಿನಲ್ಲಿರೋ ಬೇಗೂರಿನಲ್ಲಿರೋ ನಾಗೇಶ್ವರ ಟೆಂಪಲ್ದು ಥೀಮ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ನನಗೆ ಇನ್ನೂ ಒಂದು ಏನು ಹೆಮ್ಮೆ ಅಂದರೆ, ಈ ಥೀಮ್ನ ಮಾಡಿರೋದು ನಮ್ಮ ಮನೆಯವರೇ, ಅಂದರೆ ನನ್ನ ಹಸ್ಬೆಂಡೇ ಮಾಡಿರೋದು. ಅವ್ರ ಹೆಸರು ಜಗದೀಶ್ ಅಂತ. ಇದನ್ನ ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಬಂದಿದೆ, ಮತ್ತು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು, ತುಂಬ ಖುಷಿನೂ ಆಗ್ತಾ ಇತ್ತು. ಯಾಕಂದರೆ ಅಷ್ಟೇ ಚೆನ್ನಾಗಿ ಬಂದಿದೆ. ಇದನ್ನ ಮಾಡಬೇಕಾದ್ರೆ ಎಷ್ಟು ಎಫರ್ಟ್ ಹಾಕಿರ್ತಾರೆ, ಏನೇನು ಕಷ್ಟ ಆಗಿರುತ್ತೆ, ಇದ್ರ ಹಿಂದ್ಗಡೆ ಎಷ್ಟು ದಿನ ಕೆಲಸ ಮಾಡಿರ್ತಾರೆ, ಆಮೇಲೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಅನ್ನೋದು ನನಗೆ ಗೊತ್ತಿರುತ್ತೆ. ಅದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಾನು ಇವತ್ತು ಫಸ್ಟ್ ಡೇನೇ ಬರಬೇಕು ಅಂತ ಬಂದು ನೋಡಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಂಗಳೂರಲ್ಲಿರೋರು ಪ್ರತಿಯೊಬ್ಬರೂ ಬಂದು ಇಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ನ. ಬರಕ್ಕೆ ಯಾರಿಗೆ ಆಗಲ್ವೋ ಅವರಿಗೆಲ್ಲ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಆಮೇಲೆ ಬೆಂಗಳೂರಿಂದ ಆಚೆ ಇರೋರ್ಗು ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಅವರೆಲ್ಲ ಬಂದು ಇಲ್ಲಿ ನೋಡೋಕ್ಕಾಗಲ್ಲ ಮತ್ತೆ ಎಂಜಾಯ್ ಮಾಡೋಕ್ಕಾಗಲ್ಲ. ಹಾಗೆ ಇಲ್ಲಿ ಬಳಸಿರೋ ಹೂಗಳು 34 ಲಕ್ಷ ಹೂಗಳಿದ್ದಾವೆ. 34 ಲಕ್ಷ ಹೂಗಳಿಂದ ಇದು ಕೂಡಿದೆ. 34 ಲಕ್ಷ ಹೂವನ್ನ ನೀವು ಒಂದೇ ಸರಿ ನೋಡ್ಬೇಕಂದ್ರೆ ಲಾಲ್ಬಾಗಿಗೆ ಬಂದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಅದೇ ತರ ಇಲ್ಲಿ ನೋಡಿ, ನೀವು ನೋಡದೆ ಇರೋ ಕಲರ್ಸ್ ಹೂವನ್ನು ತುಂಬಾ ಚೆನ್ನಾಗಿ ಮಾಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದಾವೆ. ಇದು ಬೆಂಗಳೂರಿನ ಬೇಗೂರಿನಲ್ಲಿರೋ ನಾಗೇಶ್ವರ ಟೆಂಪಲ್ 1300 ವರ್ಷಗಳ ಹಳೆಯದು. ಇದನ್ನ ನಿರ್ಮಿಸಿರೋದು ಗಂಗರು. ಅದನ್ನ ರೀಕ್ರಿಯೇಟ್ ಮಾಡಿರೋದು ಇಲ್ಲಿ ಲಾಲ್ಬಾಗಲ್ಲಿ ಫ್ಲವರ್ ಇಂದ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೆಲ್ಲ ಮಕ್ಕಳನ್ನ ಕರ್ಕೊಂಬಂದು ಮಕ್ಕಳ ಜೊತೆ ಎಂಜಾಯ್ ಮಾಡಿ. ಹಾಗೆ ಮಕ್ಕಳಿಗೇನು ನಮ್ಮ ಗಂಗರು ಯಾವ ತರ ಇದ್ರು ಅಂತ ಬರೀ ಬುಕ್ಕಲ್ಲಿ ಓದಿರ್ತಾರೆ. ಅವರಿಗೆ ಬರೀ ಥಿಯರಿ ಆದ್ರೆ ಗೊತ್ತಾಗಲ್ಲ. ಪ್ರಾಕ್ಟಿಕಲ್ ಆಗಿ ಗಂಗರು ಯಾವ ತರ ಇದ್ರು, ಆಮೇಲೆ ಅವರು ಐತಿಹಾಸಿಕ ಹಿನ್ನೆಲೆ ಯಾವ ತರ ಇತ್ತು ಅಂತಾನು ಇಲ್ಲಿ ಎಲ್ಲಾನು ಒಂದು ಬ್ಯಾನರ್ ಅಲ್ಲಿ ಅವ್ರ ಇತಿಹಾಸವನ್ನೆಲ್ಲ ಪ್ರಿಂಟ್ ಹಾಕಿ ಅದನ್ನ ಸೈಡ್ಗೆಲ್ಲ ಬರ್ದಿರೋದನ್ನ ಬೋರ್ಡ್ನ ಹಾಕಿದ್ದಾರೆ. ಒಂದೊಂದು ಬೋರ್ಡನ್ನ ನೀವು ಓದ್ತಾ ಮಕ್ಕಳಿಗೆ ಹೇಳ್ತಾ ಹೋದ್ರೆ ಅವ್ರಿಗೆ ತುಂಬಾ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಇನ್ನೂ ಈಸಿಯಾಗಿ ತಿಳ್ಕೊತಾರೆ ಗಂಗರ ಇತಿಹಾಸ ಯಾವ ತರ ಇತ್ತು ಅಂತ. ಹಾಗೆ ಇದೆಲ್ಲ ನೋಡಿ ಶಿಲಾಶಾಸನಗಳು ಅಲ್ಲಿ ಯಾವ ತರ ಇದೆ ದೇವಸ್ಥಾನದಲ್ಲಿ, ಅದೇ ತರಾನೇ ಇಲ್ಲಿನೂ ನಿರ್ಮಿಸಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಅದೇ ತರ ನೋಡಿ ಹಿಂದ್ಗಡೆ ಒಂದು ದೇವಸ್ಥಾನ. ಇದನ್ನ ನಿಮಗೆ ನೋಡಿದ ತಕ್ಷಣ 1 ನಿಮಿಷ ಶಾಕ್ ಆಗತ್ತೆ, ಇದು ಕಲ್ಲಲ್ಲೇ ನಿರ್ಮಿಸಿದಾರೇನೋ ಅಂತ. ಇದು ಕಲ್ಲಲ್ಲೇ ಅಲ್ಲ. ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದನ್ನ ಯಾವ ರೀತಿ ಮಾಡಿರ್ಬೋದು ಅಂತ. ಇದು ಕೂಡ ಅಷ್ಟೇ ನೀಟಾಗಿ ಬಂದಿದೆ. ಈ ಬೇಗೂರು ದೇವಸ್ಥಾನಕ್ಕೆ ಯಾರಾದ್ರೂ ವಿಸಿಟ್ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗತ್ತೆ ಯಾವ ತರ ಅಲ್ಲಿ ಇದೆಯೋ ಅದೇ ತರ ಇಲ್ಲಿಯೂ ಕಾಣಿಸ್ತಾ ಇದೆ ಅಂತ. ಹಳೆ ಕಾಲದ ದೇವಸ್ಥಾನ ಯಾವ ತರ ಇತ್ತು ಅದೇ ತರ ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ.
ಇದನ್ನ ಮಾಡಿರೋದು ಥರ್ಮಾಕೋಲ್ ಅಲ್ಲಿ. ಥರ್ಮಾಕೋಲ್ ಅಂತ ನಿಮ್ಗೆ ಒಂಚೂರು ಗೊತ್ತಾಗಲ್ಲ, ಎಲ್ಲೂ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಅದ್ರ ಪೇಂಟಿಂಗ್ ಆಗ್ಲಿ, ಅದ್ರದ್ದು ಡಿಸೈನ್ ಆಗ್ಲಿ, ಅದ್ರ ವರ್ಕ್ ಆಗ್ಲಿ ಅಷ್ಟು ನೀಟಾಗಿ ಮಾಡಿದ್ದಾರೆ. ಪ್ರತಿ ವರ್ಷ ಲಾಲ್ಬಾಗ್ಗೆ ಫ್ಲವರ್ ಶೋ ನೋಡಕ್ಕೆ ಅಂತ ಯಾರು ಬಂದಿರ್ತಾರೆ ಅವ್ರಿಗೆ ಪ್ರತಿ ವರ್ಷದ್ದು ಚೇಂಜ್ ಯಾವ ತರ ಇರುತ್ತೆ ಅಂತ ಗೊತ್ತಾಗೇ ಆಗುತ್ತೆ. ಆಮೇಲೆ ಇಲ್ಲಿ ಬೇರೆ ಬೇರೆ ರಾಜ್ಯ ಆಗ್ಲಿ ದೇಶ ಆಗ್ಲಿ ಅಲ್ಲಿಂದನೂ ಫ್ಲವರ್ಸ್ ಬಂದಿರುತ್ತೆ, ಮತ್ತೆ ಪಾಟ್ಸ್ ಎಲ್ಲ ಬಂದಿರುತ್ತೆ, ಪ್ಲಾಂಟ್ಸ್ ಎಲ್ಲ ಬಂದಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಸರಿ ಅಂತೂ ತುಂಬಾ ವೆರೈಟಿ ಜಾಸ್ತಿ ತರಿಸಿದ್ದಾರೆ, ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಯಾರಿಗೆ ಬಂದು ವಿಸಿಟ್ ಮಾಡಿ ನೋಡಕ್ಕಾಗತ್ತೆ ಅವ್ರು ಬಂದು ಇಲ್ಲಿ ವಿಸಿಟ್ ಮಾಡಿ ನೋಡಿ. ಯಾರಿಗೆ ಬರೋಕ್ಕಾಗಲ್ಲೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಅಂದರೆ ಫ್ಲವರ್ ಇಷ್ಟಪಡೋರಿಗೆ ಈ ವಿಡಿಯೋ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ಮನೇಲಿ ಫ್ರೀ ಇದ್ದಾಗ ಏನು ಮಾಡಬೇಕು ಅಂತ ಅನ್ಸಿದಾಗ ಇದು 10 ರಿಂದ 12 ದಿನ ಇರುತ್ತೆ ಫ್ಲವರ್ ಶೋ. ಅಂಥವರೆಲ್ಲ ಬಂದು ಸ್ವಲ್ಪ ಮೈಂಡ್ನ ರೀಫ್ರೆಶ್ ಮಾಡ್ಕೊಂಡು ಹೋಗಿ, ತುಂಬ ಎಂಜಾಯ್ ಮಾಡ್ತೀರಾ. ಇದು 15 ದಿನ ಇರಬೇಕಂದ್ರೆ ಈ ಫ್ಲವರ್ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ನೀವೇ ನೋಡಿ. ಮತ್ತೆ ಇನ್ನೂ ಒಂದ್ಸರಿ ಇದನ್ನ ಕಲರ್ ಚೇಂಜ್ ಮಾಡಿದ್ರೆ ಅದನ್ನು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಈ ಫ್ಲವರ್ಸ್ದು ಕಲರ್ ಏನಾದರೂ ಚೇಂಜ್ ಮಾಡಬೇಕು ಅಂತಂದ್ರೆ ಚೇಂಜ್ ಮಾಡ್ತಾರೆ. ಪ್ರತಿಯೊಂದನ್ನು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ದೇವಸ್ಥಾನ ಮೇಲ್ಗಡೆ ಯಾವ ತರ ಇರುತ್ತೆ, ಪ್ರತಿ ಮೂಲೆಯಲ್ಲೂ ಯಾವ ತರ ಇದೆಯೋ ಅದೇ ತರಾನೇ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕಂಬ ಆಗ್ಲಿ ಆ ಆರ್ಚ್ ಆಗ್ಲಿ ತುಂಬಾ ನೀಟಾಗಿ ಮಾಡಿದ್ದಾರೆ. 8ನೇ ತಾರೀಕು ಇಲ್ಲಿ ಇಕೆಬಾನ ಫ್ಲವರ್ದು ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ಗೆ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಮೊದಲೇ ಹೆಸರು ಕೊಡಬೇಕಾಗತ್ತೆ. ಆ ಕಾಂಪಿಟೇಷನ್ ಇನಾಗ್ರೇಷನ್ಗೆ ನಟಿ ಅಮೂಲ್ಯ ಅವ್ರು ಬರ್ತಾರೆ. ಮತ್ತೆ ಅದರದ್ದು ಪ್ರೈಸ್ನ ಯಾರು ವಿನ್ ಆಗಿರ್ತಾರೆ ಅದರದ್ದು ಪ್ರೈಸ್ನ 14ನೇ ತಾರೀಕು ಕೊಡ್ತಾರೆ ಅಂತ ಹೇಳಿದ್ದಾರೆ. ಈಗ ಮೆಟ್ರೋ ಫೆಸಿಲಿಟಿನೂ ಸ್ವಲ್ಪ 15 ದಿನದ ಮಟ್ಟಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ 5 ನಿಮಿಷಕ್ಕೊಂದ್ಸರಿ ಮೆಟ್ರೋ ಬರ್ತಾ ಇತ್ತು. ಲಾಲ್ಬಾಗ್ ಹತ್ರ ಪ್ರತಿ 5 ನಿಮಿಷಕ್ಕೊಂದು ಬರ್ತಾ ಇತ್ತು. ಅದನ್ನ 2 ನಿಮಿಷಕ್ಕೊಂದ್ಸರಿ ಮಾಡಿದ್ದಾರೆ. ಯಾಕಂದ್ರೆ ಜನರಿಗೆ ಯಾರಿಗೂ ಡಿಸ್ಟರ್ಬ್ ಆಗ್ಬಾರ್ದು, ಆಮೇಲೆ ಟ್ರಾಫಿಕ್ನು ಜಾಸ್ತಿ ಆಗ್ಬಾರ್ದು ಅಂತ ಪ್ರತಿ 2 ನಿಮಿಷಕ್ಕೊಂದ್ಸರಿ ಲಾಲ್ಬಾಗ್ಗೆ ಮೆಟ್ರೋ ಬರ್ತಾ ಇರುತ್ತೆ. ಮೆಟ್ರೋ ಫೆಸಿಲಿಟಿನ ಯೂಸ್ ಮಾಡಿಕೊಂಡು ಎಲ್ಲರೂ ಬಂದು ಎಂಜಾಯ್ ಮಾಡಿ ಹೋಗಿ ಅಂತ ನಾನು ಹೇಳ್ತೀನಿ. ಹಾಗೆ ಮಕ್ಕಳನ್ನ ಕರ್ಕೊಂಡ್ಬರೋದು ಮಾತ್ರ ಮರಿಬೇಡಿ. ಮಕ್ಕಳಿಗೆ ಇದನ್ನೆಲ್ಲ ತೋರಿಸಿದಾಗ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಆಮೇಲೆ ಗಂಗರ ಸಾಮ್ರಾಜ್ಯದಲ್ಲಿ ಯಾರ್ಯಾರ ರಾಜ್ಯರಿದ್ರು ಅವ್ರ ಹೆಸರೇನು, ಅವ್ರದ್ದು ಒಂದು ಸೀನ್ ನ ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲ ನೋಡಿ, ಇದು ಸೀನ್ ಏನಿದೆ ನೋಡಿ, ಗಂಗರ ರಾಜ್ಯರ ಮನೆತನದಲ್ಲಿರೋ ರಾಜ್ಯರ ಹೆಸರು, ಇವೆಲ್ಲ ರಾಜ್ಯರ ಹೆಸರು ಮತ್ತೆ ಅವ್ರು ಯಾವ ತರ ಇದ್ರು ಅಂತ ಒಂದು ಸೀನ್ ನ ಕ್ರಿಯೇಟ್ ಮಾಡಿ ಒಂದೊಂದು ಸ್ಟ್ಯಾಚ್ಯೂನ ಮಾಡಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮಕ್ಕಳನ್ನು ಬೇಗ ಅರ್ಥ ಮಾಡ್ಕೋತಾರೆ ಇದನ್ನೆಲ್ಲ ನೋಡಿದಾಗ. ಹಾಗೆ ಈ ಲಾಲ್ಬಾಗ್ ಅಲ್ಲಿ 219 ಫ್ಲವರ್ ಶೋಗಳು ಆಗಿದೆ. ಅದರಲ್ಲಿ ಇದು 20ನೇದು. ಇದು ನೋಡಿ ಶ್ರೀ ಗಂಗಾ ಕನಂದರ್ಪ ಲಿಖಿತ ಇರುವ ಗಜಾಲಾಂಛನ ಅಂತ. ಅಂದ್ರೆ ಅಲ್ಲಿ ದೇವಸ್ಥಾನ ಹತ್ರ ಇದು ಶಿಲಾಶಾಸನ ಯಾವ ತರ ಇದೆಯೋ, ಈ ಗಜಲಾಂಛನ ಶಿಲಾಶಾಸನ ಅದೇ ತರನೇ ಇಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ರು ಅದ್ರ ಹತ್ರ ಬಂದು ಸೆಲ್ಫಿ ತಕ್ಕೋತಾ ಇದ್ರು. ನಾನು ಒಂದೆರಡು ಸೆಲ್ಫಿ ಫೋಟೋ ತಕ್ಕೊಳ್ಳೋಣ ನೆನಪಿಗಿರ್ಲಿ ಅಂತ ನಾನು ಒಂದೆರಡು ತಕ್ಕೊಂಡೆ. ಹಾಗೆ ಈ ಶಿಲಾಶಾಸನ ನೋಡಿ ಅಲ್ಲಿ ಯಾವ ತರ ಇದೆಯೋ ಅದೇ ತರಾನೇ ಮಾಡಿದ್ದಾರೆ. ಆಮೇಲೆ ನೀವು ನೋಡದೇ ಇರೋ ಹೂಗಳು
ಯಾವತ್ತು ನೋಡದೇ ಇರೋ ಹೂಗಳು ನೋಡಿ. ಇದು ನೋಡಿ ಹೊಸ ತರ ಇದೆ. ಇದನ್ನ ಎಲ್ಲೋ ನೀವು ಟಿವಿನಲ್ಲೋ ಅಥವಾ ಗೂಗಲ್ ಅಲ್ಲೋ ನೋಡಿರ್ಬೋದು. ನ್ಯಾಚುರಲ್ ಆಗಿ ನೋಡ್ಬೇಕು, ನ್ಯಾಚುರಲ್ ಆಗಿ ಹೇಗಿರುತ್ತೆ ಅಂತ ಅಂದ್ರೆ ನೀವು ಲಾಲ್ಬಾಗ್ ವಿಸಿಟ್ ಮಾಡಿದಾಗ ಮಾತ್ರ ಇದನ್ನ ನೋಡಕ್ ಸಾಧ್ಯ ಆಗತ್ತೆ. ಈ ತರ ಫ್ಲವರ್ಸ್ ನಿಮ್ಗೆ ನೋಡಿದ ತಕ್ಷಣ ನಿಮ್ಗೆ ಆರ್ಟಿಫಿಷಿಯಲ್ ಒರಿಜಿನಲ್ ಅಂತ ಕನ್ಫ್ಯೂಸ್ ಆಗ್ತೀರಾ. ಅಷ್ಟು ವೆರೈಟಿ ಇದೆ, ಮತ್ತೆ ಫುಲ್ ಫ್ರೆಶ್ ಆಗಿರುತ್ತೆ. ಹೂವು ಮಾತ್ರ ಯಾವಾಗ್ಲೂ ಫ್ರೆಶ್ ಆಗೇನೆ ಇರುತ್ತೆ ಈ ಲಾಲ್ಬಾಗ್ ಅಲ್ಲಿ. ಇದೆಲ್ಲ ನ್ಯಾಚುರಲ್ ಫ್ಲವರ್ಸ್ ಇದ್ರೂ ನಾವು ನಮ್ ಕಣ್ಣಿನಿಂದ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ರು ಇದು ನ್ಯಾಚುರಲ್ಲ ಅಂತ ಅನ್ನೋ ತರ ಫೀಲ್ ಕೊಡ್ತಾ ಇರತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗೇನೆ ಕಾಣಿಸ್ತಾ ಇರುತ್ತೆ. ಎಲ್ಲಾನು ನ್ಯಾಚುರಲ್ ಇದ್ರು ನಮ್ಗೇನೆ ನಂಬಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಮತ್ತೆ ಅಲ್ಲಿ ಬಂದವರೆಲ್ಲಾನು ತುಂಬಾ ಹೊಗಳ್ತಾ ಇದ್ರು, ಡೆಕೋರೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಅದನ್ನೆಲ್ಲ ಕೇಳಿದಾಗ ನನ್ಗಿನ್ನೂ ಖುಷಿ ಆಗ್ತಾ ಇತ್ತು. ಅವಾಗ ನಾನು ಹೇಳಿದೆ, ಇದು ನಮ್ಮನೆಯವರೇ ಮಾಡಿರೋದು ಅಂತ ಅಂದಾಗ ಇನ್ನೂ ಹೆಮ್ಮೆ ಅನಿಸ್ತಾ ಇತ್ತು. ಅವರನ್ನು ತುಂಬಾ ಪ್ರೌಡ್ ಫೀಲ್ ಮಾಡ್ತಾ ಇದ್ರು. ಮೇಡಮ್ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಅಂತ. ಆಯ್ತು ಮೇಡಮ್ ಅಂತ ಹೇಳಿದೆ. ಮತ್ತೆ ಅವರು ನೋಡಿ ಫೋಟೋ ಎಲ್ಲ ಎಷ್ಟು ನೀಟಾಗಿ ತೆಗಿತಾ ಇದ್ದಾರೆ ಅವ್ರ ಹಸ್ಬೆಂಡು. ಮತ್ತೆ ತುಂಬಾ ಖುಷಿಯಾಗಿ ಫೋಟೋ ತಕೊಂಡು ತುಂಬಾ ಚೆನ್ನಾಗಿ ಬಂದಿದೆ, ನಮ್ಗೆ ನೆನಪಿಗಿರ್ಲಿ ಅಂತ ಫೋಟೋ ತಕೊಂಡ್ರಲ್ಲ, ಅದನ್ನ ನೋಡಿ ಇನ್ನೂ ಖುಷಿ ಅನಿಸ್ತಾ ಇತ್ತು. ಶ್ರವಣಬೆಳಗೊಳಲ್ಲಿರೋ ಶ್ರೀ ಗೊಮ್ಮಟೇಶ್ವರನ ಮೂರ್ತಿ, ಏಕಶಿಲಾ ಮೂರ್ತಿ ಅಂತೀವಲ್ಲ, ಅದು 57 ಅಡಿ. ಅದನ್ನ ಯಾರು ಕೆತ್ತಿದ್ದಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಇದು ಗಂಗರ ಅರಸ ಮಹಾಮಂತ್ರಿ ಚಾವುಂಡರಾಯರು ಇದನ್ನ ಕೆತ್ತಿಸಿರೋದು. ಅದನ್ನು ಕೂಡ ಇಲ್ಲಿ ತುಂಬಾ ನೀಟಾಗಿ ಮಾಡಿದ್ದಾರೆ. ಚಿಕ್ಕದಾದ್ರೂ ಚೊಕ್ಕದಾಗಿ ಎಲ್ರಿಗೂ ತಿಳಿಯೋ ತರ, ಅಂದ್ರೆ ಎಲ್ರು ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಗೊಮ್ಮಟೇಶ್ವರ ಮೂರ್ತಿ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಒಳ್ಳೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನೀವು ಮಾಡೋ ಒಳ್ಳೆ ಕಮೆಂಟ್ ಇಂದ ಇನ್ನೂ ಇನ್ಸ್ಪೈರ್ ಆಗಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಇನ್ಸ್ಪೈರ್ ಆಗ್ತಾ ಇರ್ತೀವಿ. ನಾನು ಒಬ್ಳೆ ಅಂತಲ್ಲ, ಯಾವುದೇ ಯೂಟ್ಯೂಬ್ರಿಗಾದ್ರೂ ಒಳ್ಳೆ ಕಮೆಂಟ್ನೇ ಮಾಡಿ. ಇದು ಫ್ರಂಟ್ ಇಂದ ತೋರಿಸ್ತಾ ಇದ್ದೀನಿ. ಇದು ಸೂರ್ಯ ದೇವರು, ಇದು ಗಂಗರು ಆರಾಧಿಸುತ್ತಿರುವ ದೇವರಿದು. ಇದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ರಂಟ್ ಇಂದ ನೋಡ್ತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಎಲ್ಲ ಮುಗಿಸಿ ಆಚೆ ಬಂದ್ಮೇಲೆ ಗಾರ್ಡನ್ ಅಲ್ಲೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹಾಗೆ ಒಂದು ಎಲಿಫೆಂಟ್ ಮತ್ತೆ ಬೇಬಿ ಎಲಿಫೆಂಟ್ ತುಂಬಾ ಚೆನ್ನಾಗಿ ನಿಲ್ಸಿದ್ದಾರೆ ಸ್ಟ್ಯಾಚ್ಯೂನ. ಹಾರ್ಟ್ ಶೇಪ್ ಇಂದು ಸೆಲ್ಫಿ ಪಾಯಿಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ತರ ಸೆಲ್ಫಿ ಪಾಯಿಂಟ್ ನಾನು ದುಬೈ ಹೋದಾಗ ನೋಡಿದ್ದೆ, ಅದೇ ತರಾನೇ ಇದು ಅನಿಸ್ತಾ ಇತ್ತು. ನಾನು ಒಂದೆರಡು ಸೆಲ್ಫಿನ ತಕ್ಕೊಂಡೆ. ನಾನು ಅಲ್ಲಿ ಹೋದಾಗ ಯಾವ ತರ ಇತ್ತೋ ಅದೇ ತರ ಇದನ್ನು ನೋಡಕ್ ಅನಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಒಬ್ರು ಫೋಟೋಗ್ರಾಫರ್ ಇದ್ದಾರೆ, ಇನ್ಸ್ಟೆಂಟ್ ಫೋಟೋನು ತೆಗೆದುಕೊಡ್ತಾರೆ. ಅದಕ್ಕೆ ಸ್ವಲ್ಪ ಪೇ ಮಾಡ್ಬೇಕನ್ಸುತ್ತೆ, ಸ್ವಲ್ಪ ಚಾರ್ಜ್ ಮಾಡ್ತಾರೆ. ಆದ್ರೆ ಫೋಟೋ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ತುಂಬಾ ಚೆನ್ನಾಗನು ಕಾಣಿಸ್ತಾ ಇತ್ತು. ಬಂದವ್ರು ಯಾರು ಈ ಸೆಲ್ಫಿ ಪಾಯಿಂಟ್ ನ ಮಿಸ್ ಮಾಡಬೇಡಿ. ಇದ್ರ ಹತ್ರ ನಿಂತು ಫೋಟೋ ತೆಗೆಸ್ಕೊಂಡೇ ಹೋಗಿ, ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಫೋಟೋ ಎಲ್ಲ. ಹಾಗೆ ಗಾರ್ಡನ್ ಅಲ್ಲಿ ನೋಡಿ ಒಂದು ಪಿಕಾಕ್ ನ ಮಾಡಿದ್ದಾರೆ. ಈ ಪಿಕಾಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಯಾವಾಗ್ಲೂ ಇರುತ್ತೆ ಈ ಪಿಕಾಕು. ಈ ಲಾಲ್ಬಾಗ್ ಫ್ಲವರ್ ಶೋನ ನೋಡಕ್ ಬರೋರು ಇಡೀ ಒಂದು ದಿನ ಟೈಮ್ ತಗೊಂಡ್ ಬನ್ನಿ, ತುಂಬಾ ಟೈಮ್ ಬೇಕಾಗತ್ತೆ. ಆಮೇಲೆ ಟೈಮ್ ಪಾಸ್ಗೆನು ತುಂಬಾ ಇದೆ ಇಲ್ಲಿ. ಬರೀ ಫ್ಲವರ್ ಶೋ ಮಾತ್ರ ಅಲ್ಲ, ಇಲ್ಲಿ ಹಿಂದ್ಗಡೆ ಈ ಗ್ಲಾಸ್ ಹೌಸ್ ಹಿಂದ್ಗಡೆ ಅಂಗಡಿ ಎಲ್ಲ ಇಟ್ಟಿದ್ದಾರೆ. ಲೆಫ್ಟು ರೈಟು, ಆಮೇಲೆ ಆ ಬೆಟ್ಟ ಇದೆ ನೋಡಿ, ಅಲ್ಲೆಲ್ಲಾನು ಅಂಗಡಿ ಇದಾವೆ. ಇನ್ನೂ ಎಲ್ಲ ಸ್ಟಾಲ್ಗಳು ಬರ್ತಾ ಇತ್ತು. ನಾನು ಬಂದಿರೋದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಆದ್ರೆ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಕಲೆಕ್ಷನ್ಸ್ ಆಗ್ಲಿ, ನೋಡದೆ ಇರೋದು ವೆರೈಟಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಇದು ನೋಡಿ ಸಿರಿಧಾನ್ಯದಿಂದ ಮಾಡಿರೋ ಶಾವ್ಗೆ, ಆಮೇಲೆ ಆರ್ಗ್ಯಾನಿಕ್ ಫುಡ್ಡು, ಆ ತರದ್ದೆಲ್ಲ ತುಂಬಾ ಇಷ್ಟಪಡೋರಿಗೆ ತುಂಬಾ ಇದೆ. ಬರ್ತಾ ಇದ್ದಂಗೆ ಕೇಳಿದ್ರು ಏನಾದ್ರು ವ್ಯಾಪಾರ ಅದ ಅಂತ, ಇಲ್ಲ ಅಂತ ಹೇಳಿ ಬಂದ್ಬಿಟ್ಟಿದೀನಿ. ಅಂದ್ರೆ ಇದಕ್ಕೆ 50 rupees, ಅದಕ್ಕೆ ನಾನು ಹೇಳ್ತಾ ಇರೋದು. ಇದುವರೆಗೂ 20 ಫೋಟೋ ಆಗಿದೆ.
ತಿನ್ನುತ್ತಾ ಅದು ಸುಮ್ಮನೆ ಇಲ್ಲ ಕಲರ್ ಮಾಡಿರೋದಾ? ಇಲ್ಲ ಅದೇ ಸಣ್ಣ ಬಾಡಿದ ಕ್ಯಾರೆಟ್ ಅಲ್ಲಿ ಒಂದು ಕಿಡು ಪ್ಯಾರಟ್ ನಾನು ಬಂದಾಗಿನಿಂದನೂ ನೋಡ್ತಾ ಇದ್ದೆ, ಅವ್ರ ಕೈ ಬಿಟ್ಟು ಅಳ್ಳಾಡ್ಲೇ ಇಲ್ಲ ಅದು. ನಾನು ಅವ್ರನ್ನ ಕೇಳ್ತಾ ಇದ್ದೆ, ಈ ಲಾಲ್ಬಾಗ್ ಅಲ್ಲಿ ಅದೆಲ್ಲಾದ್ರೂ ಹಾರ್ಕೊಂಡು ಹೋದ್ರೆ ಅಂತ. ಇಲ್ಲ ಮೇಡಮ್ ಅದು ಹಾರಲ್ಲ, ಅದು ನನ್ನ ಜೊತೆಗೇನೆ ಇರುತ್ತೆ ಅಂದ್ರು. ಅವ್ರನ್ನು ಸ್ವಲ್ಪ ಮಾತಾಡ್ಸ್ಕೊಂಡು ಆಮೇಲೆ ಮುಂದೆ ಬಂದ ಮೇಲೆ ನನಗೆ ಸ್ವಲ್ಪ ವುಡನ್ದು ಸ್ಪೂನ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ನಾನು ಸ್ವಲ್ಪ ವುಡನ್ ಸ್ಪೂನ್ ತಗೊಳ್ಳೋಣ ಅಂತ ತಗೊಂಡೆ. ಆಮೇಲೆ ಇಲ್ಲಿ ತುಂಬಾ ಸ್ಟಾಲ್ ಇದೆ, ನೀವು ಬಂದು ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೋದು. ಆಮೇಲೆ ವರಮಹಾಲಕ್ಷ್ಮಿಗೆ ಯಾರಾದ್ರೂ ಪರ್ಚೇಸ್ ಏನಾದ್ರು ಮಾಡೋದಿದ್ರು ಇಲ್ಲಿ ಸ್ಯಾರೀಸ್ ಆಗ್ಲಿ ಒಳ್ಳೊಳ್ಳೆ ವೆರೈಟಿ ಕಲೆಕ್ಷನ್ ಸ್ಯಾರೀಸು ಬಂದಿದೆ. ಆಮೇಲೆ ವರಮಹಾಲಕ್ಷ್ಮಿ ಡೆಕೋರೇಷನ್ ಐಟಮ್ಸ್ ತುಂಬಾ ಬಂದಿದೆ. ನೀವು ಎಲ್ಲಾನು ಆಗತ್ತೆ ಅಂತ ಒಂದ್ ದಿನಕ್ಕೆ ಇಲ್ಲಿ ಬಂದ್ರೂ ನಡೆಯುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಲಂಗ ಬ್ಲೌಸ್ ನೋಡಿ, ಎಷ್ಟು ಚಿಕ್ಕ ಮಗು ಅಂದ್ರೆ ತಿಂಗಳು ಮಗುದಿಂದ ಹಿಡಿದು ಎಲ್ಲಾ ಮಕ್ಕಳಿಗೂ ಲಂಗ ಬ್ಲೌಸ್ ಅಲ್ಲಿ ರೆಡಿ ಇಟ್ಟಿದ್ರು. ಆಮೇಲೆ ಇದೊಂದು ನನಗೆ ತುಂಬಾ ಇಷ್ಟ ಆಯ್ತು. ಇದು ಆರ್ಟಿಫಿಷಿಯಲ್ ಫ್ಲವರು, ಅಂದ್ರೆ ಡ್ರೈ ಒರಿಜಿನಲ್ ಇರೋದನ್ನೇ ಡ್ರೈ ಮಾಡಿ ಅದಕ್ಕೆ ಸ್ವಲ್ಪ ಕಲರ್ ಹಾಕಿರ್ತಾರೆ. ಇಲ್ಲಾಂದ್ರೆ ಒಂದೊಂದು ನ್ಯಾಚುರಲ್ ಹಾಗೆ ಇದೆ. ಬರೀ 10 rupees ಇಂದ ಸ್ಟಾರ್ಟಿಂಗ್ ಪ್ರೈಸ್. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ತುಂಬಾ ಇಷ್ಟ ಇದ್ದವ್ರಿಗೆ, ಮನೇನ ಡೆಕೋರೇಷನ್ ಮಾಡ್ಬೇಕಂದವ್ರಿಗೆ ಒಳ್ಳೆ ಕಲೆಕ್ಷನ್ ಇದೆ. ಅವ್ರನ್ನ ಮಾತಾಡಿಸ್ತೀನಿ ನೋಡಿ, ಅವರೇ ಹೇಳ್ತಾರೆ ಪ್ರೈಸ್ ನ. ಎಷ್ಟು ಸರ್ ಇದು? per piece 10 rupees, 30 rupees, 50 rupees and 10 rupees ಇಂದ ಸ್ಟಾರ್ಟ್ ಇದೆಯಾ? ಹೌದು. ಇದರಲ್ಲಿ ಯಾವ ತಗೊಂಡ್ರೆ 10 rupees ಒಂದು ಪೀಸ್, ಇದೆಲ್ಲ 20, ಇದೆಲ್ಲ 30, ಇದೆಲ್ಲ 80 rupees, ಫುಲ್ ಬಂಚ್ ಬೇಕು 200 rupees ಇದೆ. ಒಂದು ಬಂಚ್ನ ರೆಡಿ ಮಾಡಿಕೊಡ್ತಾರ ಅಂದ್ರೆ ಅದು 200 rupees ಆಗುತ್ತೆ ಅಂತೆ. ಆಮೇಲೆ ಆ ಸ್ಟ್ಯಾಂಡು ಕೊಡ್ತಾರೇನೋ ನಾನು ಕೇಳಲಿಲ್ಲ. ಆ ಸ್ಟ್ಯಾಂಡಿಗೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾ ಏನು ಅಂತ ನನ್ಗೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ನಾವೆಲ್ಲೋ ಪಾನಿಪುರಿನೋ ಏನೋ ತಿಂದು ಹೋದ್ರೇನೆ 100-200 ಆಗುತ್ತೆ. ಈ ತರ ಡೆಕೋರೇಷನ್ ಐಟಮ್ಸ್ ಇಷ್ಟು ಚೀಪ್ ಆಗಿ ಸಿಗ್ತಾ ಇದ್ರೆ ನಾವು ಯಾವ ಆನ್ಲೈನ್ ಅಲ್ಲೂ ಇಷ್ಟು ಚೀಪ್ ಆಗಿ ಸಿಗಲ್ಲ. ಅಷ್ಟು ಚೆನ್ನಾಗಿದೆ. ಬಂದು ಒಂದ್ಸರಿ ಅದನ್ನ ನೋಡಿ ನಿಮ್ಗೇನೆ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ, ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಯಾವುದೇ ವೆರೈಟಿ ಪ್ಲಾಂಟ್ ಬೇಕಂದ್ರೂ ಸಿಗುತ್ತೆ. ಹಾಗೆ ಇಲ್ಲಿ ಒಬ್ರು ಜರಬೇರ ಒಂದು 6 ಕಲರ್ ಪ್ಲಾಂಟ್ ನ ಕಟ್ಟಿಬಿಟ್ಟು, ಅಂದ್ರೆ ಅರ್ಧ ಬೆಳೆಸಿದ್ದಾರೆ. ಒಂದೊಂದು ಬಂಚಲು ಒಂದೊಂದು ಹೂವು ಇದೆ. ಇದೆಷ್ಟು ಮೇಡಮ್ ಒಂದು ಬಂಚು? 150 ಮೇಡಮ್. 6 ಕಲರ್. 150? 6 ಕಲರ್ ಇದೆ. 6 ಕಲರ್ ಇದೆ, 150 ರೂಪಾಯಿ ಅಂತೆ. ಹಾಗೆ ಇಲ್ಲಿ ಲೋಟಸ್ ಮತ್ತೆ ಲೀಲಿದು ಗೆಡ್ಡೆ ಇಟ್ಟಿದ್ದಾರೆ. ಇದು ಒಂದು ಗಡ್ಡೆಗೆ 100 rupees ಅಂತೆ. ಲೀಲಿನೇ ಬೇರೆ ಬರುತ್ತೆ. ಪರ್ಪಲ್ ಕಲರ್ ಇರೋದು ಲೀಲಿ, ಈ ಲೈಟ್ ಪಿಂಕ್ ಕಲರ್ ಇರೋದು ಲೋಟಸ್. ಇವೆರಡು ಗಡ್ಡೆನ ಅಲ್ಲಿ ಮಾರ್ತಾ ಇದ್ರು. ಆಮೇಲೆ ನಿಮ್ಗೆ ಯಾವುದೇ ತರದ್ದು ಸೀಡ್ಸ್ ಬೇಕಂದ್ರೂ ಅಲ್ಲಿ ಸಿಗುತ್ತೆ. ಆಮೇಲೆ ಇದೆಲ್ಲ ನೋಡಿ ಆರ್ಗ್ಯಾನಿಕ್ ಕ್ರೀಮ್ಸ್ ಅಂತೆ. ಮನೆಯಲ್ಲೇನೆ ನಾವು ರೆಡಿ ಮಾಡಿರ್ತೀವಿ ಮೇಡಮ್. ಮಾಯಶ್ಚರೈಸರು, ಕ್ರೀಮು, ಲಿಪ್ ಬಾಂಬು ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಮತ್ತೆ ನನಗೆ ಇಲ್ಲಿ ತುಂಬಾ ಇಷ್ಟ ಆಗಿರೋದಂದ್ರೆ ಇದು ಫ್ರಿಡ್ಜ್ ಮ್ಯಾಗ್ನೆಟ್, ತುಂಬಾ ಚೆನ್ನಾಗಿದೆ. ಇದು 6ನೇ ತಾರೀಕು ಓಪನಿಂಗ್ ಇದೆ. 6ನೇ ತಾರೀಕು ಓಪನಿಂಗ್ ಆದ್ರೆ 17ನೇ ತಾರೀಕುವರೆಗೂ ಇರುತ್ತೆ. ಅಂದ್ರೆ 10 ರಿಂದ 12 ದಿನ ಇಲ್ಲಿ ಫ್ಲವರ್ ಶೋ ಇರುತ್ತೆ ಲಾಲ್ಬಾಗ್ ಅಲ್ಲಿ. ಇದು ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಸಾಯಂಕಾಲ 6:30ಗೆನೆ ಕ್ಲೋಸ್ ಆಗುತ್ತೆ. ಬೆಳಗ್ಗೆ ಬೇಗ ಬಂದು ನಾವೆಲ್ಲ ವಿಸಿಟ್ ಮಾಡಿ ಹೋಗ್ತೀವಿ ಅಂದ್ರೆ ಬೆಳಗ್ಗೆನೆ ಬೇಗ ಬಂದು ಹೋಗಿ, ಅವಾಗ ಜನನು ಕಡಿಮೆ ಇರ್ತಾರೆ, ರಶ್ನು ಇರಲ್ಲ, ನೀವು ಆರಾಮ್ಸೆ ನೋಡ್ಬೋದು. ಆದ್ರೆ ಸ್ಟಾಲ್ ಮಾತ್ರ ಯಾವ್ದು ಓಪನ್ ಇರುತ್ತೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳ್ದೆ ನೋಡಿ, ವರಮಹಾಲಕ್ಷ್ಮಿ ಡೆಕೋರೇಷನ್ ಐಟಮ್ಸ್ ಅನ್ನು ಇಲ್ಲಿ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್.